ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ತುಂಬ ಜನರ ದೂರುಗಳು ಯಾವ ರೀತಿ ಇರುತ್ತವೆ ಅಂದರೆ, ಅವರ ಮನೆಯಲ್ಲಿ ಅಚಾನಕವಾಗಿ ಎಲ್ಲವೂ ಏರುಪೇರಾಗ್ತಾ ಇರುತ್ತೆ. ಅಂದರೆ ಪ್ರತಿಯೊಂದು ಕಾರ್ಯಗಳು ಆಗುತ್ತಲೇ ಬಿದ್ದು ಹೋಗಿಬಿಡುತ್ತವೆ. ಯಾವುದೇ ಕೆಲಸ ಕಾರ್ಯಗಳು ಅವರ ಇಷ್ಟದ ಪ್ರಕಾರ ನಡೆಯುತ್ತಿರೋದಿಲ್ಲ. ಮನೆಯಲ್ಲಿನ ವಾತಾವರಣವು ಎಷ್ಟು ಕೆಟ್ಟದಾಗಿರತ್ತಂದರೆ ತಮ್ಮದೇ ಮನೆಯಲ್ಲಿ ಅವರಿಗೆ ಯಾವುದೋ ಒಂದು ಭಿನ್ನವಾದ ಅನುಭವ ಕೂಡ ಆಗ್ತಾ ಇರತ್ತೆ. ಒಂದು ವೇಳೆ ನೀವು ಈ ಎಲ್ಲ ತೊಂದರೆಗಳಿಂದ ಮುಕ್ತಿ ಹೊಂದಲು ಬಯಸೋದಾದರೆ, ಒಂದು ವೇಳೆ ನಿಮಗೆ ಯಾವುದಾದ್ರೂ ರೀತಿಯ ಚಿಂತೆಗಳು ಕಾಡ್ತಾ ಇದ್ದರೆ, ಯಾವುದೇ ಕೆಲಸದಲ್ಲಿ ನಿಮಗೆ ಮನಸ್ಸಾಗುತ್ತಿಲ್ಲ ಅಂದರೆ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರ್ತಾ ಇದ್ದರೆ, ದಿನವಿಡೀ ಟೆನ್ಷನ್ ತುಂಬಿದ್ರೆ, ಅದು ಕುಟುಂಬದ ಬಗ್ಗೆ ಇರಲಿ ಅಥವಾ ಧನ ಸಂಪತ್ತಿನ ಬಗ್ಗೆ ಇರಲಿ, ಇಂಥ ಎಲ್ಲ ಕಷ್ಟಗಳಿಂದ ಮುಕ್ತಿ ಹೊಂದಲು ನೀವು ಮುಂಜಾನೆ ಈ 2 ಶಬ್ದಗಳನ್ನು ಹೇಳಬೇಕಷ್ಟೆ. ಸ್ನೇಹಿತರೆ, ಯಾರು ತಾನೇ ಮಹಾದೇವರ ಕೃಪೆಯನ್ನು ಪಡೆಯಲು ಇಷ್ಟ ಇಲ್ಲ ಹೇಳಿ? ಒಂದು ವೇಳೆ ನೀವು ಸಹ ಶಿವನ ಕೃಪೆಯನ್ನು ಪಡೆಯಲು ಇಷ್ಟಪಡೋದಾದರೆ ಭಕ್ತಿಯಿಂದ ಒಂದು ಬಾರಿ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ಹಾಗೆ ಒಂದು ಶಿವನಿಗೆ ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಓಂ ನಮಃ ಶಿವಾಯ. ಜೈ ಭೋಲೆನಾಥ, ಜೈ ಮಹಾಕಾಲ. ಸ್ನೇಹಿತರೆ, ಇಲ್ಲಿ ಶಿವನು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಭಕ್ತಿನಿಂದ ಕೇವಲ ನೀರನ್ನು ಅರ್ಪಿಸಿದ್ರೂ ಸಹ ನಿಮ್ಮ ಮೇಲೆ ಅವರು ಕೃಪೆಯನ್ನು ತೋರಿಸ್ತಾರೆ. ನಂತರ ಭಕ್ತರಿಗೂ ಕೂಡ ತಮ್ಮ ಚಮತ್ಕಾರವನ್ನು ತೋರಿಸ್ತಾರೆ. ಆದರೆ ಸ್ನೇಹಿತರೆ, ಇಂದು ನಾವು ನಿಮಗೆ ಮುಂಜಾನೆ ಎದ್ದ ತಕ್ಷಣ ಯಾವ 2 ಶಬ್ದಗಳನ್ನು ಹೇಳಬೇಕನ್ನೋದ್ರ ಬಗ್ಗೆ ತಿಳಿಸ್ತೀವಿ. ಇದರಿಂದ ಇಲ್ಲಿ ನಿಮ್ಮ ಮನಸ್ಸಿಚ್ಛೆ ಏನೇ ಇದ್ದರೂ ಸಹ ಖಂಡಿತ ಅದು ಪೂರ್ತಿಯಾಗುತ್ತದೆ. ಇಲ್ಲಿ ಕೇವಲ ನೀವು ಈ 2 ಶಬ್ದಗಳನ್ನು ಹೇಳಬೇಕಷ್ಟೆ. ಯಾವ ಪೂಜೆ ಪಾಠವಿಲ್ಲದೆ ನಿಮಗೆ ಎಷ್ಟು ಫಲ ಸಿಗುತ್ತದೆ ಅಂದರೆ ಅದರ ಬಗ್ಗೆ ನೀವು ಕಲ್ಪನೆ ಮಾಡಿರಲು ಸಹ ಸಾಧ್ಯವಾಗಿರೋದಿಲ್ಲ. ಸ್ನೇಹಿತರೆ, ಭೋಲೆನಾಥ ಮತ್ತು ಮಹಾಗೌರಿಯು ಯಾವತ್ತಿಗೂ ತಮ್ಮ ಭಕ್ತರ ಮೇಲೆ ತಮ್ಮ ಕೃಪೆಯನ್ನು ಸುರಿಸುತ್ತಲೇ ಇರುತ್ತಾರೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನು ನೀವು ಸೇವೆ ಮಾಡಿದರೂ ಸಹ ನೀವು ನಿಮ್ಮ ಜೀವನದಲ್ಲಿ ಬಯಸಿದ ಲಾಭ ನಿಮಗೆ ಖಂಡಿತ ಸಿಗುತ್ತದೆ. ಮುಂಜಾನೆ ಸಮಯದಲ್ಲಿ ನೀವು ಇಲ್ಲಿ ನಾವು ತಿಳಿಸಲಾದ 2 ಶಬ್ದಗಳನ್ನು ಖಂಡಿತ ಹೇಳಿರಿ. ಒಂದು ವೇಳೆ ನೀವು ಚಿಕ್ಕವರಾಗಿದ್ದರೆ, ವಿದ್ಯಾರ್ಥಿಗಳಾಗಿದ್ದರೆ ನೀವು ಸಹ ಇದನ್ನು ಪಾಲಿಸಬಹುದು. ಕೇವಲ ಮನೆಯಲ್ಲಿರುವಂಥ ಹಿರಿಯರು ಮಾತ್ರ ಅಲ್ಲ, ಮನೆಯಲ್ಲಿರುವಂಥ ಮಕ್ಕಳು ಸಹ ಇದನ್ನು ಮಾಡಬೇಕು. ಯಾಕಂದರೆ ಇದರಿಂದ ನಿಮ್ಮ ಮಾನಸಿಕ ಶಕ್ತಿಯು ಎಷ್ಟು ಶಕ್ತಿಶಾಲಿ ಆಗುತ್ತಂದರೆ ಇದರಿಂದ ನಿಮ್ಮ ಎಕ್ಸಾಮ್ಗಳಲ್ಲೂ ಸಹ ನಿಮಗೆ ಸಕ್ಸಸ್ ಸಿಗುತ್ತದೆ. ಮನೆಯಲ್ಲಿರುವಂಥ ಹುಡುಗಿಯರು ಸಹ ಈ ಉಪಾಯವನ್ನು ಮಾಡಬೇಕು. ಇಲ್ಲಿ ಕೇವಲ ಎಲ್ಲರೂ ಈ 2 ಶಬ್ದಗಳನ್ನು ಹೇಳಬೇಕಷ್ಟೆ. ಇದಕ್ಕಾಗಿ ನೀವು ಸ್ನಾನ ಮಾಡಬೇಕಂತ ಏನಿಲ್ಲ. ಪ್ರತಿಯೊಂದು ಉಪಾಯಗಳಲ್ಲಿ ಭಗವಂತನಿಗೆ ಸಂಬಂಧಿಸಿದಂಥ ಎಲ್ಲ ಕಾರ್ಯಗಳಲ್ಲಿ ನೀವು ಮುಂಜಾನೆ ಎದ್ದ ತಕ್ಷಣ ಸ್ನಾನಾದಿಗಳನ್ನು ಮಾಡಿಕೊಂಡು ನಂತರ ಪೂಜಾ ಪಾಠಗಳನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ದಿನದ ಪ್ರಾರಂಭವಂತೂ ಪೂಜಾ ಪಾಠಗಳಿಂದಲೇ ಮಾಡಬೇಕಾಗಿರುತ್ತೆ. ಆದರೆ ಇಂದು ನಾವು ನಿಮಗೆ ತಿಳಿಸಲಿರುವ ಉತ್ತರ ಕೇವಲ 2 ಶಬ್ದಗಳಾಗಿದೆ ಅಷ್ಟೆ. ಇವುಗಳನ್ನು ನೀವು ಮುಂಜಾನೆ ಸಮಯದಲ್ಲಿ ಹೇಳಬೇಕಷ್ಟೆ. ಒಂದು ವೇಳೆ ಮನೆಯಲ್ಲಿರುವಂಥ ಸ್ತ್ರೀಯರು ಈ ಉಪಾಯವನ್ನು ಮಾಡಿದ್ರೆ, ಒಂದು ವೇಳೆ ಮನೆಯಲ್ಲಿ ಏನಾದರೂ ಮದುವೆಯಾದ ಮಹಿಳೆಯರು ಈ ಉಪಾಯವನ್ನು ಮಾಡಿದ್ರೆ ನಿಮಗಾಗಿ ಉತ್ತಮ ಸಂತಾನವು ಜನ್ಮ ತಾಳುತ್ತದೆ. ಇದು ನಿಮ್ಮ ಮನೆಗಾಗಿ ತುಂಬಾ ಭಾಗ್ಯಶಾಲಿ ಅಂತಾನೆ ತಿಳಿಯಬಹುದು. ಇಲ್ಲಿ ನಿಮ್ಮ ವೈವಾಹಿಕ ಜೀವನವು ಕೂಡ ತುಂಬಾ ಸುಖಮಯವಾಗುತ್ತದೆ. ಇಲ್ಲಿ ನಿಮಗೆ ಎಷ್ಟು ಫಲ ಸಿಗುತ್ತದೆ ಅಂದರೆ ಇದರ ಬಗ್ಗೆ ನೀವು ಕಲ್ಪನೆಯನ್ನು ಸಹ ಮಾಡಿರಲು ಸಾಧ್ಯವಿಲ್ಲ. ಇದೇ ರೀತಿ ಹಿರಿಯರಾಗಲಿ, ದೀರ್ಘಾಯುಷ್ಯನ ಪಡೆಯಲು ಬಯಸೋರಾಗಲಿ, ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣಲು ಬಯಸೋದಾದರೆ ಈ ಉಪಾಯವನ್ನು ಖಂಡಿತ ಮಾಡಬೇಕು. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ತಮ್ಮ ಜೀವನವನ್ನು ಉತ್ತಮವಾಗಿಸಲು ಬಯಸೋದಾದರೆ ಅಥವಾ ಯಾವುದಾದ್ರೂ ಆಸೆಯನ್ನು ಪೂರ್ತಿಗೊಳಿಸಲು ಮುಂಜಾನೆ ಸಮಯ ಈ 2 ಶಬ್ದಗಳನ್ನು ತಮ್ಮ ಇಚ್ಛಾಪೂರ್ತಿಗಾಗಿ ಹೇಳಬೇಕಷ್ಟೆ. ಖಂಡಿತವಾಗಿ ನಿಮಗೆ ಭೋಲೆನಾಥನ ಕೃಪೆ ಸಿಗುತ್ತದೆ. ಒಂದು ವೇಳೆ ಭಗವಂತನಾದ ಶಿವನ ಕೃಪೆ ನಿಮಗೆ ಸಿಕ್ಕರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಸ್ನೇಹಿತರೆ, ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಮುಂಜಾನೆ ಎದ್ದ ತಕ್ಷಣ ಎಲ್ಲಕ್ಕಿಂತ ಮೊದಲು ನೀವು ದೇವರನ್ನು ನೆನೆಯಬೇಕು. ಇದಲ್ಲದೆ ನೀವು ದಿನದ ಪ್ರಾರಂಭವನ್ನು ದೇವರ ಪೂಜೆ ಪಾಠಗಳಿಂದಲೇ ಮಾಡಬೇಕಾಗಿರುತ್ತೆ. ಇದರಿಂದ ನಿಮಗೆ ಅದರ ಸರಿಯಾದ ಮತ್ತು ಶುಭ ಫಲ ಸಿಗುತ್ತದೆ. ನಂತರ ನಿಮಗೆ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳು ನೋಡಲು ಸಿಗುತ್ತವೆ. ನೀವು ಎಲ್ಲಕ್ಕಿಂತ ಮೊದಲು ಮುಂಜಾನೆ ಎದ್ದ ತಕ್ಷಣ ನಿಮ್ಮ 2 ಅಂಗೈಗಳನ್ನು ಜೋಡಿಸಬೇಕು. ನಂತರ ಈ 2 ಶಬ್ದಗಳನ್ನು ಹೇಳಬೇಕು. ಈ ಶಬ್ದಗಳು ಈ ರೀತಿವೆ: ಓಂ ಜೂಮ್ ಸಹ. ಇದು ಒಂದು ಲಘು ಮಹಾಮೃತ್ಯುಂಜಯ ಮಂತ್ರವಾಗಿದೆ. ಈ ಮಂತ್ರದವನ್ನು ಜಪ ಮಾಡೋದ್ರಿಂದ ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಏನಾದರೂ ಯಾವುದಾದ್ರೂ ರೀತಿಯ ದೋಷಗಳಿದ್ರೆ ಅವು ಕಡಿಮೆ ಆಗುತ್ತಾ ಹೋಗುತ್ತವೆ. ಇದಲ್ಲದೆ ನಿಮ್ಮ 2 ಅಂಗೈಗಳನ್ನು ಜೋಡಿಸಿಕೊಂಡು ಈ ಒಂದು ಮಂತ್ರವನ್ನು ನೀವು ಖಂಡಿತ ಜಪ ಮಾಡಿ. ಮಂತ್ರವು ಈ ರೀತಿ ಇದೆ:
ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆತು ಗೋವಿಂದ ಪ್ರಭಾತೆ ಕರದರ್ಶನಂ. ಇಲ್ಲಿ ನೀವು ಬೇಕಾದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಜಪ ಮಾಡಬಹುದು. ಬೇಕಾದರೆ 2 ಉಪಾಯಗಳನ್ನು ಮಾಡಿರಿ. ಎರಡನೆಯ ಮಂತ್ರದ ಅರ್ಥ ಏನಾಗಿದೆ ಅಂದರೆ, ಅಂಗೈನ ಮೇಲ್ಭಾಗದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಸ್ಥಾನ, ಮಧ್ಯಭಾಗದಲ್ಲಿ ತಾಯಿ ಸರಸ್ವತಿ ದೇವಿಯ ಸ್ಥಾನ, ಮೂಲ ಭಾಗದಲ್ಲಿ ಗೋವಿಂದನ ಸ್ಥಾನ ಇರುತ್ತದೆ. ಇವರೆಲ್ಲರ ಆಶೀರ್ವಾದ ನಿಮಗೆ ಇಲ್ಲಿ ಮುಂಜಾನೆ ಸಿಗುತ್ತದೆ. ಈ ರೀತಿಯಾಗಿ ನಾವು ನಮ್ಮ ಮುಂಜಾನೆಯ ಸಮಯವನ್ನು ಪ್ರಾರಂಭಿಸಬೇಕು. ಇದರಿಂದ ನಮ್ಮ ಸಮಯ ಕೂಡ ತುಂಬ ಚೆನ್ನಾಗಿ ಕಳೆಯುತ್ತದೆ. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ. ಕೆಳಗಡೆ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಮಗೆ ಕರೆ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.